ತಾಯಿ ಶಿವು ಸಾವು ತಿಳಿದು ನಮಗೆ ಬರಸಿಡಿಲೇ ಬಡದಂತಾಯ್ತು. ಆ ವಿಷಕಾರಕ ಮಾತ್ರೆಗಳಿಂದಲೇ ಶಿವು ಪ್ರಾಣ ಬಿಟ್ಟ. ಶಿವು ಮಾದರಿಯಲ್ಲೇ ಇನ್ನಷ್ಟು ಜನ ಈ ವಿಷಕಾರಿ ಮಾಯಾಜಾಲಕ್ಕೆ ಜೋತು ಬಿದ್ದಿದ್ದಾರೆ ಅನ್ನೋ ಅಂಶ ಕವರ್ ಸ್ಟೋರಿಯ ತನಿಖೆಯಲ್ಲಿ ನಮಗೆ ಗೊತ್ತಾಗಿದೆ. ₹10 ಆ ಮಾತ್ರೆ ಒಂದು ಪ್ರಾಣ ತೆಗೆದಿದೆ. ತಾಯಿಗೆ ಮಗನಿಲ್ಲದಂತೆ ಮಾಡಿದೆ. ಹೊಸದಾಗಿ ಮದುವೆಯಾದ ಮಡದಿ ಅನಾಥವಾಗಿದ್ದಾಳೆ. ಆಕೆ ಈಗ ಎಲ್ಲಿದ್ದಾಳೆ ಗೊತ್ತಾ? ಹೆಂಡತಿ ಕೂಡ ಇನ್ನೇನು ಸಾಯುವ ಸ್ಥಿತಿಯಲ್ಲಿದ್ದಾಳೆ. ಆಕೆಯ ಈ ಸ್ಥಿತಿಗೆ ಅದೇ ಟ್ಯಾಬ್ಲೆಟ್ಗಳು ಕಾರಣವಂತೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಆಕೆಯನ್ನ ಭೇಟಿ ಮಾಡಬೇಕೆಂದು ಕಿಮ್ಸ್ ಆಸ್ಪತ್ರೆಯ ಮಾನಸಿಕ ಚಿಕಿತ್ಸಾ ವಿಭಾಗಕ್ಕೆ ಭೇಟಿ ಕೊಟ್ಟಾಗ ಅಲ್ಲೊಂದು ವಿಚಿತ್ರ ಲೋಕವೇ ಅನಾವರಣಗೊಂಡಿತ್ತು. ಮಾದಕ ಲೋಕದ ಹೊಸ ಕಥೆಗಳು. ಹೌದು, ಇಲ್ಲಿ ಮಾದಕ ಲೋಕದ ಹೊಸ ಕಥೆಗಳು ನಮ್ಮ ಕಣ್ಣಿಗೆ ಬಿದ್ದು. ಅದರಲ್ಲಿ ಈ ಗಂಡ ಹೆಂಡತಿಯ ಕಥೆ ಕೂಡ ಒಂದು. ಮಾನಸಿಕ ರೋಗ ಅಂತಂದ್ರೆ ಇತ್ತೀಚೆಗೆ ಒಂದು ಆಲ್ಕೋಹಾಲ್ನಿಂದ ಫ್ಯಾಮಿಲಿ ಕೋರ್ಟ್ನಿಂದ ಒಂದು ಕೇಸ್ ರೆಫರ್ ಮಾಡಿದ್ರು ಜಡ್ಜ್. ಗಂಡ ಹೆಂಡತಿ ಜಗಳ ಮಾಡಿ ಡೈವರ್ಸಿಗೆ ಕೇಸ್ ಅಪ್ಲೈ ಮಾಡಿದ್ರು. ಅದು ಏನು ಕಾರಣ ಅಂತ ಇಬ್ಬರು ಹೇಳಕ್ಕೆ ತಯಾರಿರಲಿಲ್ಲ. ಅದನ್ನು ಅವ್ರಿಗೇನೋ ಜಡ್ಜಿಗೆ ಅನುಮಾನ ಬಂದು ಅದನ್ನು ಸೈಕ್ಯಾಟ್ರಿಸ್ಟ್ ರೆಫರ್ ಮಾಡಿದರು. ನೀವು ನೋಡ್ರಿ ಇದಕ್ಕೇನಾದರೂ ಟ್ರೀಟಬಲ್ ಕಂಡೀಷನ್ ಇದ್ದರೆ ಸರಿ, ಇಲ್ಲ ಅಂತಂದರೆ ನಾವು ಡೈವರ್ಸ್ ಗ್ರ್ಯಾಂಟ್ ಮಾಡ್ತೇವೆ ಅಂತ. ಅದನ್ನು ಸ್ಟಡಿ ಮಾಡಲಿಕ್ಕಾಗಿ ಪೇಷಂಟ್ಸ್ ನೋಡಲಿಕ್ಕೆ ಮಾತಾಡಲಿಕ್ಕೆ ಹಾವಭಾವ ನೋಡಿದರೆ ಇಬ್ಬರು ಗಂಡ ಹೆಂಡತಿ ಸಹಿತ ಯಾರಿಗೂ ಮಾನಸಿಕ ಸಮಸ್ಯೆ ಇಲ್ಲ ಅನ್ನಿಸ್ತು. ಅವನು ಯಾವಾಗ ಆಲ್ಕೋಹಾಲ್ ಕುಡಿತಾ ಇದ್ದ, ಅವಲಂಬನ ಆಗಿದ್ದ, ಬಟ್ ಅದರಿಂದ ಹೆಚ್ಚಿನ ಸಫರ್ ಆಗಿದ್ದಿಲ್ಲ ಅಂತೇಳಿ. ಸೊ ಈ ಕುಡಿತಾ ಅವನ ಹೆಂಡತಿ ಪತ್ನಿಯ ಶೀಲದ ಬಗ್ಗೆ ಅವನಿಗೆ ಶಂಕೆ ಶುರುವಾಯಿತು. ಅವಳು ಕೆಲಸ ಮಾಡ್ತಾಯಿದ್ಲು, ಡ್ಯೂಟಿಗೆ ಹೋಗ್ತಾಯಿದ್ಲು, ರಿಸೈನ್ ಮಾಡಿಸಿದ. ಹೊರಗೆ ಹೋಗಬಾರ್ದು ಅಂತ ಹೇಳ್ತಾಯಿದ್ರು. ಆಮೇಲೆ ಹೊರಗೆ ಹೋಗುವಾಗ ಅವಳನ್ನ ಲಾಕ್ ಮಾಡ್ಕೊಂಡು ಸಹಿತ ಹೋಗೋದು ಪ್ರಾರಂಭ ಮಾಡಿದ. ಅದಕ್ಕೆ ಅವರ ತಾಯಿ ತಂದೆ ನಾವೆಲ್ಲ ಇದನ್ನು ಇಂಟರ್ವ್ಯೂ ಮಾಡಿದಾಗ ಅವನ ತಂದೆ ತಾಯಿ ಒಪ್ಪಲಿಲ್ಲ. ನನ್ನ ಸೊಸೆ ತುಂಬ ಒಳ್ಳೆಯವರು, ಹಂಗಿಲ್ಲ, ಯಾಕೋ ನನ್ನ ಮಗನಿಗೆ ಈ ರೀತಿ ಅನುಮಾನ ಬರ್ತಾ ಇದೆ ಡಾಕ್ಟ್ರೇ. ಸೊ ಇದನ್ನು ಫೈನಲ್ ನಾವು ಹಿಸ್ಟ್ರಿ ತೊಗೊಂಡು ಡಯಾಗ್ನೋಸಿಸ್ ಮಾಡಿದಾಗ ಅವನಿಗೆ ಆಲ್ಕೋಹಾಲ್ ಡಿಪೆಂಡೆನ್ಸ್ ಅಂತ ಇತ್ತು. ಅದರಲ್ಲಿಂದ ಈ ಡೆಲೂಷನಲ್ ಡಿಸಾರ್ಡರ್ ಅಂತ ನಾವು ಪತ್ನಿಯ ಶೀಲದ ಬಗ್ಗೆ ಶಂಕೆ ಬರುತ್ತೆ. ಆಲ್ಕೋಹಾಲ್ನಿಂದ ಡೋಪಾಮೈನ್ ಅಂತ ಒಂದು ಕೆಮಿಕಲ್ ಮೆದುಳಲ್ಲಿ ಹೆಚ್ಚಿಗೆ ಆಗಿ ಹೆಂಡತಿ ಶೀಲದ ಬಗ್ಗೆ ಅದು ಯಾವ ಲೆವೆಲ್ಗೆ ಹೋಗಿತ್ತು ಅಂದರೆ ಹೆಂಡತಿನ ಕೊಲೆ ಮಾಡಲಿಕ್ಕೆ ಸಹಿತ ಅವನು ಸಂಚು ಹಾಕಿದ್ದ. ಈಗ ಈ ಗಂಡ ಹೆಂಡತಿ ಸುಖವಾಗಿದ್ದಾರೆ. ಇನ್ನು ಕೆಲವರ ಪರಿಸ್ಥಿತಿ ನೋಡಿ. ಇಷ್ಟು ಜನರ ನರಕ ಯಾತನೆಗೆ ಹಲವಾರು ವಿಧದ ಮಾದಕ ವ್ಯಸನ ಕಾರಣವಾಗಿದೆ. ಆ ಗುಳಿಗೆಯನ್ನ ಹುಡುಕಿಕೊಂಡು ಹೊರಟಾಗ ನಮಗೆ ಸಿಕ್ಕಿದ್ದು ಈ ಆಯುರ್ವೇದಿಕ್ ಗುಳಿಗೆ. ಇದು ಲೈಂಗಿಕ ಸಮಸ್ಯೆಗಳಿಗೆ ಬಳಸುವ ಆಯುರ್ವೇದಿಕ್ ಟ್ಯಾಬ್ಲೆಟ್. ಉತ್ತರ ಭಾರತದಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಕಂಡುಬರುವ ಈ ಆಯುರ್ವೇದಿಕ್ ಟ್ಯಾಬ್ಲೆಟ್ ಹುಬ್ಬಳ್ಳಿಯ ಕೆಲ ಪಾನ್ ಶಾಪ್ಗಳಲ್ಲಿ ನಶೆಗಾಗಿ ಮಾರಾಟ ಮಾಡ್ತಾರೆ. ಇನ್ನುಳಿದಂತೆ ಇನ್ನೂ ಕೆಲ ಅಪಾಯಕಾರಿ ಹಾಗೂ ವಿಷಕಾರಿ ಮಾತ್ರೆಗಳನ್ನ ಇಲ್ಲಿ ಯಾವುದೇ ವೈದ್ಯರ ಒಪ್ಪಿಗೆ ಇಲ್ಲದೆ ತುಂಬಾ ಸಲೀಸಾಗಿ ಸಿಗುತ್ತೆ. ನೈಟ್ರೋವೇಟ್, ಅಲ್ಫ್ರಜುಲ್ಲಾ ರೆಸ್ಟೀಲ್, ಹೀಗೆ ಇನ್ನು ಹಲವಾರು ಮಾತ್ರೆಗಳನ್ನ ಮೆಡಿಕಲ್ ಶಾಪ್ಗಳಲ್ಲಿ ತುಂಬಾ ಸಲೀಸಾಗಿ ಸಿಗುತ್ತೆ. ನಾವು ಕೂಡ ಹಲವಾರು ಅಂಗಡಿಗಳಲ್ಲಿ ಈ ಡೇಂಜರ್ ಟ್ಯಾಬ್ಲೆಟ್ಗಳನ್ನ ಖರೀದಿ ಮಾಡಿಕೊಂಡು ಬಂದ್ವಿ. ನೂರಾರು ಜನ ಡ್ರಗ್ಗಿಸ್ಟ್,
ಹುಬ್ಬಳ್ಳಿ ಧಾರವಾಡದ ಅವಳಿ ನಗರಗಳ ಜನರ ಪೈಕಿ ಬಹುತೇಕರು ಈ ಮಾರಕ ಮಾತ್ರೆಗಳಿಗೆ ವ್ಯಸನಿಯಾಗಿದ್ದಾರೆ. ಮಾತ್ರೆಗಳಿಗೆ ಅವಲಂಬನ ಆದವರು ಒಂದು ಕನಿಷ್ಠ 8ರಿಂದ 10 ಪೇಷಂಟ್ಸ್ ಸಿಗ್ತಾರೆ. ಕೆಲವೊಂದು ಪೇಷಂಟ್ಸ್ ಅವ್ರು ನೋಟಿಸ್ ಆಗೋದಿಲ್ಲ. ಅವನೇನೋ ಬಿದ್ದು ಪೆಟ್ಟು ಮಾಡ್ಕೊಂಬಂದಿರ್ತಾನೆ ನಿಶೆಯಲ್ಲಿ, ಅಲ್ಲೇನೋ ಹೆಡ್ ಇಂಜರಿ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬಿಡ್ತಾರೆ. ಬಟ್ ನಾವು ನಮ್ಮ ಸಹೋದ್ಯೋಗಿಗಳಿಗೆ, ಬೇರೆ ಬೇರೆ ಇಲಾಖೆಗಳಿಗೆ ಇದನ್ನು ಸೆನ್ಸಿಟೈಸ್ ಮಾಡ್ತಾ ಇದ್ದೇವೆ. ಈಗ ನಿಮ್ಗೆ ಈ ಥರ ಯಾವುದೇ ಗುಳಿಗೆ ತೊಗೊಳ್ತಾ ಇದ್ದಾನೆ, ಅನವಶ್ಯಕ ಬಳಸ್ತಾ ಇದ್ದಾನೆ, ಯಾವುದೋ ಒಂದು ಪೇನ್ ಕಿಲ್ಲರು, ಅಡಿಕ್ಷನ್ ಆಗಂತವು, ಇಂಥ ಅನುಮಾನ ಬಂದಾಗ ತಕ್ಷಣ ಅವ್ರನ್ನ ನಿಮ್ಮ ಟ್ರೀಟ್ಮೆಂಟ್ ಮುಗಿದ ಮೇಲೆ ನಮ್ಮ ವಿಭಾಗಕ್ಕೆ ಕಳಿಸ್ರಿ, ನಾವು ಅದನ್ನು ಅಧ್ಯಯನ ಮಾಡ್ತೇವೆ. ಅವನಿಗೆ ಚಿಕಿತ್ಸೆ ಸೂಕ್ತ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವೆ. ಇದರಿಂದ ಈ ಥರ ಮುಂದೆ ಈ ಥರ ಅನಾಹುತಗಳನ್ನ ತಪ್ಪಿಸ್ಬೋದು ಅಂಥೇಳಿ. ಹಾಗೆ ಸುಮಾರು ಇದ್ದಾರೆ ನಿದ್ರೆ ಗುಳಿಗೆ ಬಳಸಂಥವು. ನಾವು ಹೇಳಿದ್ನಲ್ಲ, ಆ ಫಾರ್ಮಸಿಸ್ಟ್ ನಂಬರ್ ಇಸ್ಕೊಂಡ್ಬಿಟ್ಟು ಕೆಲವರು ಅವರು ಫಾರ್ಮಸಿಸ್ಟ್ ನಂಬರ್ ಸಹಿತ ಕೊಡೋದಿಲ್ಲ. ಯಾವ ಔಷಧಿ ಅಂಗಡಿ ಅಂದ್ರೆ ಗೊತ್ತಿಲ್ಲ ಸರ್, ಹೇಳಂಗಲ್ಲ ಅವರು. ಬಟ್ ನಾನು ಹೆಂಗೋ ಮನೆಯವ್ರು ತಿಳ್ಕೊಂಡು ಹೇಳಿಬಿಟ್ಟು ಮನೆಯವರು ಹೆಂಡತಿ ಫ್ಯಾಮಿಲಿ ಮೆಂಬರ್ಸ್ ಹೋಗಿ ಅವ್ರ ಮನೆ ಮುಂದೆ, ಆ ಅಂಗಡಿ ಮುಂದೆ ವಿನಂತಿ ಮಾಡ್ಕೊಂಡಿದ್ದಾರೆ. ನೋಡಿರಿ, ಡಾಕ್ಟರ್ ಕಡೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾನೆ, ಈ ಥರ ಪ್ರಾಬ್ಲಮ್ ಆಗಿ ಅವನು ಅಡ್ಮಿಟ್ ಆಗಿದ್ದ, ಅದಕ್ಕೆ ದಯವಿಟ್ಟು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವು ಕೊಡಬೇಡ್ರಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡಿದ್ದಾರೆ. ಉದಾಹರಣೆ ಅದಕ್ಕೆ ಅಲ್ಪ್ರೋಜಲಾಮ್ ಅಂತೇವೆ ನಾವು. ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಅದು ಸಿಗುತ್ತದೆ. ಯಾವ ಬ್ರ್ಯಾಂಡ್ ಅಂದರೆ ಎಂಗ್ಜಿಟ್ ಅಂತೇವೆ ನಾವು. ಎಂಗ್ಜಿಟ್ಟು ಅಥವಾ ರೆಸ್ಟಿಲ್ ಅಂತಾರೆ. ಅಥವಾ ಇನ್ನೊಂದು ನೈಟ್ರಾಜಿಪಾಮ್ ಅಂತೇವೆ ನಾವು, ನೈಟ್ರೋವೆಟ್ 10 mg. ಆ ಒಂದು ಗುಂಪಿನಲ್ಲಿ ಇದ್ರ ಬಗ್ಗೆ ಯಾವುದು ಅಗದಿ ಪಾಪ್ಯುಲರ್ ಇವು ನೇಮ್ಸ್. ನೈಟ್ರೋವೆಟ್ ಅಂತೇವೆ. ಆಮೇಲೆ ರಿವೋಟ್ರಿಲ್ ಅಂತ, ಈ ಕ್ಲೋನಾಜಿಪಾಮ್ ಅಂತ ಹೇಳಿ ಒಂದು ಕಂಟೆಂಟು. ಸೊ ಲಿಬ್ರಿಯಮ್ ಅಂತ ಹೇಳಿ ಇನ್ನೊಂದು ಸಾಮಾನ್ಯವಾಗಿ ಬಳಸೋಂಥ ಒಂದು ನಿದ್ರೆ ಮಾತ್ರೆ, ಅದನ್ನು ಸಹಿತ ಬಳಸ್ತಾರೆ. ಸೊ ಇನ್ನು ಇತ್ತೀಚೆಗೆ ಈ ಕಾಫ್ ಸಿರಪ್ ಅಂತೇವೆ ನಾವು, ನೆಗಡಿ ಕೆಮ್ಮಿಗೆ ಕಾಫ್ ಸಿರಪ್ ಅಂತ ಹೇಳಿ ಯೂಸ್ ಮಾಡ್ತೇವೆ ನಾವು. ಅದರಲ್ಲಿ ಕೋಡಿನ್ ಫಾಸ್ಫೇಟ್ ಅಂತ ಹೇಳಿ ಈ OPM ಹಿರಾಯಿನ್ ಬ್ರೌನ್ ಶುಗರ್ ಒಂದು ಅದರಲ್ಲಿಂದ ಡಿರೈವ್ಡ್ ಅಂತ ಒಂದು ಕಂಟೆಂಟ್ ಇರ್ತದೆ, ಕೋಡಿನ್ ಫಾಸ್ಫೇಟ್. ಅದನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಬ್ಯಾನ್ ಮಾಡಿದ್ದಾರೆ. ಬಟ್ ಇನ್ನೂ ಕೆಲವೊಂದು ಕಡೆ ಅದನ್ನು ಬ್ಲ್ಯಾಕಲ್ಲೋ ಏನೋ ಲೈಸೆನ್ಸ್ ಇಲ್ದಂಗೆ ಮಾರ್ತಾ ಇದ್ದಾರೆ. ಆ ಕಾಫ್ ಸಿರಪ್, ಅದರಲ್ಲಿ ಕೋಡಿನ್ ಫಾಸ್ಫೇಟ್, ಅದನ್ನು ದಿವಸಕ್ಕೆ 10 ಬಾಟಲ್ ಕಾಫ್ ಸಿರಪ್ ಕುಡಿಯೋರು ಇದ್ದಾರೆ ಪೇಷಂಟ್ಸ್. ಅದು ಒಂದೇ ಅಡಿಕ್ಷನ್. ಸೊ ಹೀಗೆ ವೈದ್ಯಕೀಯ ರಂಗದಲ್ಲಿ ಬಳಸೋಂಥ ಈ ಔಷಧಿಗಳನ್ನು, ಕೆಲವೊಂದು ದುಶ್ಚಟ ಆಗಂಥ ಒಂದು ಔಷಧಿಗಳನ್ನು ದುರುಪಯೋಗ ಮಾಡಿಕೊಂಡು ಅವಲಂಬನಕ್ಕೆ ಈ ಯಂಗ್ ಏಜು ತುತ್ತಾಗ್ತಾ ಇದ್ದಾರೆ. ಇಂಥ ಅಪಾಯಕಾರಿ ಮತ್ತು ವಿಷಕಾರಿ ಮಾತ್ರೆಗಳನ್ನು ಇಲ್ಲಿನ ಯುವಕರು ನಿರಾಯಾಸವಾಗಿ ಉಪಯೋಗಿಸ್ತಾರೆ. ಇದು ಯುವಕರ ಪಾಲಿಗೆ ಮರಣ ಶಾಸನವಾಗಿರುವುದಂತೂ ಸತ್ಯ. ಇದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕಿದೆ. ಇಂಥ ಅದೆಷ್ಟೋ ಕುಟುಂಬಗಳು ಈ ದಂಧೆಗೆ ಬಲಿಯಾಗಿವೆ. ಇದು ಹೀಗೆ ಮುಂದುವರೆದಿದ್ದೇ ಆದಲ್ಲಿ ಮುಂದೊಂದು ದಿನ ದೊಡ್ಡ ಅನಾಹುತ ಸಂಭವಿಸೋದು ಗ್ಯಾರಂಟಿ. ಇನ್ನಷ್ಟು ಕುಟುಂಬಗಳು ಈ ದಂಧೆಗೆ ಬಲಿಯಾಗೋದಕ್ಕೆ ಮುಂಚೆ ರಾಜ್ಯ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಲಿ ಅಂತ ಹೇಳ್ತಾ ಇವತ್ತಿನ ಕವರ್ ಸ್ಟೋರಿ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಂದು ರೋಚಕ ಸ್ಟೋರಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮ ಅನಿಸಿಕೆ ಅಭಿಪ್ರಾಯ ಬರೆದು ತಿಳಿಸಬೇಕಾದ ವಿಳಾಸ ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ್ ಸರ್ಕಲ್, ಬೆಂಗಳೂರು 01. ನಮ್ಮ ಇಮೇಲ್ ವಿಳಾಸ coverstory@suvarnanews.in.